ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಅತ್ಯಂತ ಹೆಸರುವಾಸಿಯಾದ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕಿರುವಂಥ ಷಡ್ಯಂತ್ರವೇ ಹೊರತು ಬೇರೆ ಏನಲ್ಲ. ಯಾಕಂತ ಹೇಳಿದ್ರೆ ನಾವು ಇಲ್ಲೊಂದು 50-52 ವರ್ಷ ನೋಡ್ತೇವೆ, ಕಾಲು ಜಾರಿ ಕೆಲವರು ಬಿದ್ದು ಸಾಯ್ಬೋದು. ಇಲ್ಲಿ ಲಕ್ಷಾಂತರ ಭಕ್ತರು ಬರುವ ಜಾಗೆ. ಕೆಲವರು ಇಲ್ಲಿ ಧರ್ಮಸ್ಥಳದಲ್ಲಿ ಯಾವುದೋ ಬಸ್ಸಲ್ಲಿ ಹತ್ಕೊಂಡು ಬರ್ತಾರೆ, ಅವರಿಗೆ ಅಡ್ರೆಸ್ ಇರುವುದಿಲ್ಲ. ಅಪ್ಪ ಅಮ್ಮ ತಂದೆ ತಾಯಿ ಕುಲ ಗೋತ್ರ ಎಲ್ಲ ಇಲ್ಲೇ ಬದುಕಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಎಲ್ಲಾದರೂ ಪಾಪ ಸತ್ತೋಗ್ತಾರೆ. ಸತ್ತೋದಾಗ ಆ ಹೆಣವನ್ನೇನು ಮಾಡಬೇಕು? ಅದನ್ನು ಪ್ರತಿಮೆ ಮಾಡಲಿಕ್ಕೆ ಆಗುದಿಲ್ಲ. ಎಲ್ಲಾದರೂ ಒಂದು ದಫನ ಮಾಡಬೇಕು. ಆ ಕಾಲದಲ್ಲಿ ಒಂದು ಪಂಚಾಯತ್ ಅವರ ಅಥವಾ ಒಂದು ಯಾರಾದರೂ ಒಂದು ಪೊಲೀಸ್ ಇರ್ತಾರೆ, ಅವರ ಮುಖಾಂತರ ಅದನ್ನು ದಫನ ಮಾಡುವ ವ್ಯವಸ್ಥೆ, ಅದಕ್ಕೆ ಬೇಕಾದ ಖರ್ಚು ವೆಚ್ಚವು ಪಾಪ ಕ್ಷೇತ್ರದಿಂದ ಭರಿಸ್ತಾರೆ. ಅಂತಹ ಕ್ಷೇತ್ರದಿಂದ ಭರಿಸಿ ಇಂಥದನ್ನೇ ಒಳ್ಳೆ ಕಾರ್ಯವನ್ನೇ ಮಾಡಿದಲ್ಲಿಗೆ ಇಂಥ ಒಂದು ಕ್ಷೇತ್ರಕ್ಕೆ ಹಾಳು ಹೆಸರು ತರುವವರಿಗೆ ಅವರು ಮಾತ್ರ ಅಲ್ಲ, ಅವರ ವಂಶ 7 ತಲೆಮಾರು ಸರ್ವನಾಶ ಆಗ್ತಾರೆ. ಅದಾಗಲೇಬೇಕಾಗಿದ್ದರೆ ವಿಶ್ವಾಸಿಗಳಿಗೆ ಅದೊಂದು ವಿಶ್ವಾಸ ಇದೆ ಅಂತ. ಇದನ್ನೆಲ್ಲ ಇದು ಕೆಲವರು ಅವರವರೇ ತೋಡಿಕೊಂಡ ಹೊಂಡಕ್ಕೆ ಅವರವರೇ ಬೀಳಲೇಬೇಕು, ಬೀಳ್ತಾರೆ. ಮುಂದಿನ ದಿನಗಳಲ್ಲಿ ನೋಡೋದು. SIT ತನಿಖೆಯಿಂದ ಎಲ್ಲ ಹೊರಬರುವುದರಿಂದ ಸ್ಪಷ್ಟ ಆಗ್ತದೆ ಅನ್ನೋ ವಿಶ್ವಾಸ ತಮಗೆ? ವಿಶ್ವಾಸ ಖಂಡಿತ ಬರಲೇಬೇಕು. SIT ದಂಡ ಅದರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಬೇಕಂದ್ರೆ ಇಲ್ಲಿ ಕೊಲೆ ಸುಲಿಗೆ ಆಗಲಿಲ್ಲ. ಕೊಲೆ ಸುಲಿಗೆ ಮತ್ತು ದರೋಡೆ ಅತ್ಯಾಚಾರ ಆಗದ ಒಂದು ಗ್ರಾಮ ಆ 2.5 ಕಿಲೋಮೀಟರ್ ನಮ್ಮ ಧರ್ಮಸ್ಥಳ ಒಂದು ಬಿಟ್ಟರೆ ಈ ಜಗತ್ತಲ್ಲಿ ಬೇರೆ ಇಲ್ಲ. ಇದು ಅಲ್ಲಿ ಅಂಥದ್ದು ಏನು ನಡೆಯುವುದಿಲ್ಲ. ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ, ಅದರಲ್ಲಿ 100 ಊರುಗಳಿದೆ. ನೇತ್ರಾವತಿ ಇದೆ, ಮುಂಡ್ರುಪಾಡಿ ಇದೆ, ಅಂಟಮಜಲ್ ಇದೆ, ಅದು ಇದೆ, ಇದಿದೆ, ಕೂರುದೊಟ್ಟಿಗಿರ್ದು, ಹೀಗೆ ಬೇರೆ ಬೇರೆ ಊರಿರುತ್ತೆ. ಬೇರೆ ಬೇರೆ ಊರಿನಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಯಾರಾದರೂ ಹೊಡೆದುಕೊಂಡು ಸತ್ತರೆ ಪಾಪ ಪೂಜ್ಯರು ಹೊಣೆ ಅಲ್ಲ. ಗಂಡ ಹೆಂಡತಿ ಜಗಳಾಗಿ ಸತ್ತರೆ ಅವರು ಹೊಣೆ, ಸ್ವಂತ ಮಕ್ಕಳನ್ನು ತಂದೆ ತಾಯಿ ಹೊಡೆದುಕೊಂಡ್ರೆ ಅವರು ಹೊಣೆ. ಅದಾಗುದಿಲ್ಲ. ಆದರೆ ಏನೋ ಒಂದು ಹೆಸರು ಇರಿಸುವಾಗ ಅದಕ್ಕೆ ಬೇರೆ ಬೇರೆಯವರು ಮಿಕ್ಸ್ ಮಾಡಿ ಬೇರೆ ಬೇರೆಯವರೆಲ್ಲ ಸೇರಿಕೊಂಡು ಒಂದು ರೀತಿಯ ಏನೋ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಕೆಲವು ಜಾಗವನ್ನೆಲ್ಲ ಗುರುತಿಸಿದ್ದಾರೆ. ಅದೆಲ್ಲ ಹೇಗೆ ಈ ತರದ ಶವ ವಿಲೇವಾರಿಯಾದ ಜಾಗಗಳು ಅಂತ ನಿಮ್ಗೆ ಅನಿಸುತ್ತೆ? ಅಂದ್ರೆ ಏನು ಈಗ ನೀರಲ್ಲಿ ಬಿದ್ದವರು ಈ ತರದಿರುವ ಸಾಧ್ಯತೆ ಹೆಚ್ಚಿದೆಯಾ? ತನಿಖೆ ಹೋಗ್ತಾ ಇರೋ ಬಗ್ಗೆ ನಾನು ಇಲ್ಲಿ ಹೇಗಂತ ಹೇಳಿದ್ರೆ ಅಂಥದ್ದು ಯಾರಾದರೂ ಸತ್ತಿದ್ರೆ ಅವರಿಗೆ ವಾರಿಸುದಾರರು ಇದ್ರೆ ಅವರು ತಗೊಂಡು ಹೋಗ್ತಾರೆ, ಕೊಂಡೋಗಿರ್ತಾರೆ. ಅದಕ್ಕೆ ಈಗ 2 ದಿನ 3 ದಿನ ಹಾಗೆ ಇಟ್ಟಾಗ ಅದಕ್ಕೆ ಯಾರು ಇಲ್ಲ ಅಂತ ಹೇಳುವಾಗ ಪಂಚಾಯತ್ ಆಫೀಸ್ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಅದಕ್ಕೆ ಬೇಕಾದ ದಾಖಲೆಗಳನ್ನು ತಯಾರು ಮಾಡಿ ಒಂದು ದಫನ ಮಾಡುದು. ಅದೇ ದಫನವೇ ಮಾಡುದು. ಯಾಕಂದ್ರೆ ದಫನವೇ ಮಾಡಬೇಕು ಹೊರತು ಹೊತ್ತಿಸಿದ್ರೆ ಅದು ಮತ್ತೆ ನಾಳೆ ಇನ್ನೊಂದಾಗ್ತದೆ, ಮತ್ತೊಂದಕ್ಕೆ ಅರ್ಥ ಹೋಗ್ತದೆ. ಹಾಗೇನಲ್ಲ, ಹಾಗೇನು ಮಾಡುವುದಿಲ್ಲ, ಮಾಡಿಸುವುದಿಲ್ಲ. ಇಲ್ಲಿ ಅಂತ ಒಂದು ನ್ಯಾಯ ರೀತಿಯಲ್ಲಿ ನಡೆಯುವಂಥ ಒಂದು ಸ್ಥಳ. ಇಲ್ಲಿ ಸುಮ್ಮನೆ ಹೆಸರು ಹಾಳು ಮಾಡಲಿಕ್ಕೆ ಮಾತ್ರ ಒಟ್ರಾಸಿ ಯಾವುದೋ ಒಂದು ಸೃಷ್ಟಿ ಮಾಡಿದವರು ಸಾಕಷ್ಟು ಗವರ್ಮೆಂಟ್ಗೆ ಒಂದು ಖರ್ಚು ಮಾಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ. ತನಿಖೆಯನ್ನ ತಾವು ಸ್ವಾಗತಿಸ್ತೀರಿ ಎಲ್ಲ? ಏನು ಅವರ ಪೊಲೀಸರಿಂದ ಏನು ಅಪೇಕ್ಷೆ ಇದೆ ತಮ್ಮದು? ಯಾವ ರೀತಿ ತನಿಖೆ ಆಗ್ತಾ ಇರೋ ರೀತಿ? ಸರಿಯಾದ ರೀತಿಯಲ್ಲಿ ನ್ಯಾಯ ಹೊರಬರಬೇಕಷ್ಟೇ. ಇದು ನ್ಯಾಯ ಹೊರಬರಬೇಕಂತ ಹೇಳುವಂತ ಇಲ್ಲಿ ಏನು ಅನ್ಯಾಯ ನಡೆದಿಲ್ಲ. ಅನ್ಯಾಯ ನಡೆದಿದ್ರೆ ನಾವು ಹಾಗೆ ಹೇಳ್ಬೇಕು. ಇದು ಒಂದು ರೀತಿಯ ಒಂದು ಷಡ್ಯಂತ್ರ. ಏನಾದರೂ ಒಂದು ಸೃಷ್ಟಿ ಮಾಡಿ ಏನಾದರೂ ಒಬ್ಬರ ಹೆಸರನ್ನು ಕೆಡಿಸಬೇಕು, ಅಥವಾ ಒಂದು ಕ್ಷೇತ್ರ ಹಾಳು ಮಾಡಬೇಕು, ಅಥವಾ ಒಂದು ಮಹಾ ವ್ಯಕ್ತಿ ಹೆಸರು ಮಾಡಬೇಕು.